ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪ ಮ್ಯೂಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಆ್ಯಸ್ ಯೂಶುವಲ್ ಹೌಸ್ ವೈಫ್ ಕೆಲಸ ಏನಿರುತ್ತೆ, ಸೊ ಮನೆ ಕೆಲಸದಿಂದನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆರೋಗ್ಯದಲ್ಲಿ ಏರುಪೇರು ಇರುವ ಕಾರಣ ಸೊ ಕೆಲಸಗಳು ಹಾಗೆ ಕೂತ್ಕೊಂಡಿದೆ. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ನಾನು ಇಲ್ಲಿ ತೋರಿಸ್ಕೊಳ್ತೀನಿ. ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್? ಸೊ ಇಲ್ದಿದ್ದನ್ನ ಏನೂ ಇಲ್ಲ, ಹುಷಾರಿಲ್ಲ ಅಂದರೆ ಅಷ್ಟು ಇದಲ್ಲ, ಜಸ್ಟ್ ಸ್ವಲ್ಪ ಗಂಟ್ಲು ನೋವು ಮತ್ತು ಕೆಮ್ಮು, ಶೀತ ಇದಾಗಿರುತ್ತೆ. ಸೊ ಇಲ್ಲಿ ನಾನು ಎಲ್ಲ ಕಸ ಗುಡಿಸಿ ಸೊ ನೆಲ ಒರೆಸ್ಕೊಂಡೆ. ಆಲ್ಮೋಸ್ಟ್ ಒಂದು 11 ಆಗಿತ್ತು. ಸೊ 11 ನನ್ನ ಮಗಳನ್ನ ಮನಸಿದ್ದೆ. ಸೊ ಅವಳನ್ನ ಮನಸಿ ನಾನು ಇಲ್ಲಿ ಕಸ ಗುಡಿಸಿ ಸೊ ನೆಲ ಒರೆಸಿ ಬೆಳಗ್ಗೆನೆ ಬಟ್ಟೆ ಅಂದರೆ ಬೆಡ್ಶೀಟ್ಗಳ್ನ ತೊಳೆದಾಕಿದ್ದೆ ನಾನು. ಸೊ ಇಲ್ಲಿ ಇವಾಗ ಕಸ ಗುಡಿಸಿ ಎಲ್ಲ ಅಡುಗೆ ಮನೆ ಇಷ್ಟರ ಮಟ್ಟಿಗಿದೆ. ಸೊ ಇಷ್ಟು ಕೆಲಸ ಮಾಡಿಕೊಂಡೆ. ನಮ್ಮ ಮನೆಯವ್ರದ್ದು ಕೆಲಸ ಇತ್ತು. ಸೊ ಹಂಗಾಗಿ ಅವ್ರು ಹೋಗಿದ್ರು, ನೋಡ್ತಿದ್ದೀರಾ ನನ್ನ ಮಗಳು ಮಲಗಿದ್ದಾಳೆ. ಸೊ ಇನ್ನೂ ಬಟ್ಟೆ ಇತ್ತು, ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೆ, ಬಟ್ಟೆ ಇದ್ವು. ಸೊ ಅವನು ಕೂಡ ತೊಳ್ಕೊಂಡು ಬಿಡ್ತೀನಿ. ಯಾಕಂದರೆ ಅವಳು ಮಲಗಿದಾಗ ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ನಾನು ಅಷ್ಟು ಮಾಡ್ಕೋಬೇಕಲ್ವಾ. ಅವಳು ಎದ್ದಾಗ ಅವಳು ಇಟ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಅವಳು ಮಲಗಿರೋ ಟೈಮಲ್ಲಿ ನಾನು ಸ್ವಲ್ಪ ಟೈಮ್ ಹಿಡಿಯುವಂಥ ಕೆಲಸಗಳ್ನ ಬೇಗ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಟ್ಟೆ ಕೂಡ ತೊಳೆದು ಹಾಕ್ಕೊಂಡೆ. ಹಾಗೆ ಸಂಜೆ ಆಗಿತ್ತಲ್ಲ, ಸೊ ಹಾಗೆ ಕಸ ಗುಡಿಸಿ ಬಾಗಿಲಿಗೂ ನೀರು ಹಾಕ್ಬಿಟ್ಟೆ. ಸೊ ಸಾಯಂಕಾಲ ಹೊತ್ತು ನನ್ನ ಮಗಳ ಬಟ್ಟೆನ ಹೊರಗೆ ಹಾಕಲ್ಲ ನಾನು, ಅಲ್ಲೇ ಬಾತ್ರೂಮಲ್ಲೇ ಒಳಗೆ ಹಾಕ್ಕೊಂಡೆ. ಹಂಗೆ ಅವಳು ಕೂಡ ಎದ್ಲು. ಸೊ ಹಾಗೆ ನಾನು ಕೂಡ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡೆ. ಸೊ ಇದು ನೆಕ್ಸ್ಟ್ ಡೇ ಇದು ಹಾಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಸಾಯಂಕಾಲ ಅವಳು ಎದ್ದರೆ ಆಟ ಆಡಿಸೋದು. ಸೊ ಇದು ನೆಕ್ಸ್ಟ್ ಡೇನು ನಾನು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಅಡುಗೆ ಮುದ್ದೆ ಅಂದರೆ ಸ್ವಲ್ಪ ಶೇಂಗಾ ತಂಬುಳಿ ಆ ಥರ ಒಬ್ಬಳೇ ಇದ್ದೆ. ಸೊ ನಮ್ಮ ಮನೆಯವರು ಬೇಗ ಹೋಗಿದ್ರು, ಡ್ಯೂಟಿ ಇದೆ ಅಂತ. ಹಂಗಾಗಿ ಒಂದೇ ಒಂದು ಮುದ್ದೆ ಮಾಡ್ಕೊಂಡಿದ್ದೆ. ಸೊ ನಿನ್ನೆ ಸಾರಿತ್ತು, ಅದಕ್ಕೇ ಮಾಡ್ಕೊಂಡಿದ್ದೆ. ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ರಾತ್ರಿ ಅಡುಗೆಗೆ ನಾನು ಇವತ್ತು ರಾತ್ರಿ ಅಡುಗೆಗೆ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಏನಿರಲ್ಲ ಫ್ರೆಂಡ್ಸ್, ಮಗಳನ್ನ ಈಗ ಈ ಟೈಮಲ್ಲಿ ಏನು ಮಾಡಿಲ್ಲ ಅಂದರೆ ನನ್ನ ಮಗಳು ಮಲಗಿದ್ಲು. ಸೊ ಹಂಗಾಗಿ ನಾನಿಷ್ಟು ಕೆಲಸ ಮಾಡ್ಕೊಳ್ತಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಅಲ್ವಾ. ಸೊ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನನ್ನ ಮಗಳು ಕೂಡ ಎದ್ಲು ಫ್ರೆಂಡ್ಸ್. ಸೊ ಅಷ್ಟೇ, ಪಾತ್ರೆ ತೊಳೆಯೋವರೆಗೂ ಮಲಗಿದ್ಲು. ಅವಳಿಗೂ ಕೂಡ ಸ್ವಲ್ಪ ಬಿದ್ದು ಹಂಗಾಗಿ ಅವಳು ಸ್ವಲ್ಪ ಇದು ಮಾಡ್ತಿದ್ಲು. ಹಂಗಾಗಿ ಇವತ್ತು ವಿಡಿಯೋ ಲೇಟಾಗಿ ಸ್ಟಾರ್ಟ್ ಆಯಿತು. ಸೊ ಈಗ ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಅವಳಿಗೆ ಫೀಡ್ ಮಾಡಿಸಿ ಆಟ ಆಡ್ಲಿಕ್ಕೆ ಬಿಟ್ಟೆ. ಸೊ ಇಲ್ಲಿ ಒಂದು ಕುಕ್ಕರಲ್ಲಿ ಬೇಳೆ, ಈಗ ಹಂಗೆ ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ ಹಾಕ್ಕೊಂಡು ಸೊ ಇಲ್ಲಿ ಬೇಳೆನ ಬೇಯಿಸ್ಕೊಳ್ತೀನಿ. 1-2 3 ವಿಷಲ್ ತೆಗೆಸ್ಕೊಂಡ್ರೆ ಸಾಕು. ಸೊ ಹಾಗೆ ಬೇಳೆ ಕೂಡ ಖಾಲಿ ಆಗಿತ್ತು. ಇಲ್ಲಿ ನಾನು ತೆಗ್ದಿಟ್ಟಿದ್ದಲ್ಲ ಆ ಬೇಳೆನ ರೀಫಿಲ್ ಮಾಡ್ಕೊತಿದ್ದೀನಿ. ಸೊ ನೋಡ್ತಿದ್ದೀರಾ, ಇಷ್ಟು ಒಂದು 250 ml ಅದು ನನಗೇನಂತಂದರೆ ಕಾಳುಗಳು ಕಣ್ಣಿಗೆ ಕಾಣಿಸ್ತಿರ್ಬೇಕು, ಹಂಗಾದ್ರೆ ಮಾತ್ರ ಅಡುಗೆ ಮಾಡೋಕ್ಕೆ ಒಂದು ಐಡಿಯಾ ಬರೋದು. ಇಲ್ಲಿ ಇದು ಸಾಂಬಾರು ಸೌತೆಕಾಯಿ ನೋಡಿದ್ದೀರಲ್ವ.
ಸೊ ಈಗ ಸಾಂಬಾರು ಸೌತೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಿಲ್ಲ. ಸೊ ಈಗ ರಾತ್ರಿ ಊಟಕ್ಕೆ ಅಂದರೆ ಫುಲ್ ಊಟ ಇರಬೇಕು. ಸೊ ಹಂಗಾಗಿ ಈಗ ಸಾಂಬಾರು ಒಂದಿತ್ತು ಅಂತಂದರೆ ಏನೋ ನೆಕ್ಸ್ಟ್ ಡೇಗೂ ಅಷ್ಟು ಟೆನ್ಷನ್ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಒಂದು ಪಾತ್ರೆಗೆ ಬೇಕಾದಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಹೆಚ್ಚಿರೋ ಟೊಮ್ಯಾಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರು ಸೌತೆಕಾಯಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಸಾಂಬಾರು ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಎಷ್ಟು ಬೇಕಷ್ಟು ನೀರನ್ನು, ಅಂದರೆ ಅನ್ನಕ್ಕೆ ಅದು ಅನುಗುಣವಾಗಿ ಅಂದರೆ ಅನ್ನಕ್ಕೆ ಸರಿಯಾಗಿ ಹೊಂದ್ಕೊಳ್ಳೋ ಅಷ್ಟರ ಮಟ್ಟಿಗೆ ನೀರು ಹಾಕಿ ಸೊ ಇಲ್ಲಿ ಒಂದು 3ರಿಂದ 4 ಕುದಿಸ್ಕೊಂಡ್ರೆ ಸೊ ಇಲ್ಲಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಅಡುಗೆ ಮನೆ ಅಂದಮೇಲೆ ಮಲ್ಟಿ ಟಾಸ್ಕಿಂಗ್ ಇರಬೇಕು. ಸೊ ಇಲ್ಲಿ ಬೇಳೆ ಬೇಯದ್ರೊಳಗಡೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ. ಆ ಥರ ಬೇಗ ಬೇಗ ಅಡುಗೆ ಆಯಿತು ಅಂತಂದರೆ ಬೇಗ ಊಟ ಮಾಡಿ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ. ಹಾಗಾಗಿ ಅಡುಗೆ ಏನು ಮಾಡಬೇಕು ಅನ್ನೋಕ್ಕಿಂತ ಓಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿರಬೇಕು. ಸೊ ಓಕೆ ಮಾಡ್ಕೊಳ್ಳೋಣ ಅಂತ ಎಲ್ಲದೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಸೊ ಹಾಗಲ್ವಾ ಫ್ರೆಂಡ್ಸ್. ಸೊ ಇರೋದ್ರಲ್ಲೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಷ್ಟೇ ನಾನು ಹೇಳೋದು. ಜಾಸ್ತಿ ಪ್ಲ್ಯಾನೆಡ್ ಆಗಿ ಮನೇನ ನಡ್ಸೋಕ್ಕಾಗಲ್ಲ. ಸೊ ನಾವು ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಹೆವಿ ಅನಿಸಲ್ಲ. ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಹೆವಿ ಅನಿಸಲ್ಲ. ಸೊ ಪ್ಲ್ಯಾನ್ ಈಸ್ ಬೆಟರ್ ಅಂತ ನಂಗೆ ಅನಿಸುತ್ತೆ. ಬೇಳೆನ ಸ್ವಲ್ಪ ಮಸ್ಕೊಂಡು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಸೊ ನೋಡ್ತಿದ್ದೀರಾ, ಇಷ್ಟೇ ಸಿಂಪಲ್ಲಾಗಿ. ಸೊ ಇಲ್ಲಿಗೆ ಸಾಂಬಾರು ಕೂಡ ಆಯಿತು. ಹಾಗೆ ನಾನು ಪಕ್ಕದಲ್ಲಿ ರೈಸ್ ಕೂಡ ಇಡ್ತೀನಿ. ಸೊ ಆ ಕಡೆ ರೈಸ್ ಕೂಡ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್. ಸೊ ಯಾರೆಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡ್ಕೋಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದರೆ ಸೊ ಇದು ವಿತಿನ್ ಹಾಫ್ ಆನ್ ಅವರಲ್ಲಿ ಸೊ ನನಗೆ ಅನ್ನ, ಸಾಂಬಾರು ಹಾಗೆ ಚಪಾತಿ, ಪಲ್ಯ ಕೂಡ ಮಾಡಿಕೊಂಡೆ ನಾನು. ಸೊ ಫ್ಯಾಮಿಲಿಗೆ ಅಂತ ಬಂದಾಗ ಸೊ ನಾವು ಅಡುಗೆ ಮಾಡಲೇಬೇಕು. ಅಂದರೆ ಫ್ಯಾಮಿಲಿ ನಮಗೋಸ್ಕರ ಹೊರಗೋಗಿ ದುಡಿದು ಬರೋಂಥ ಗಂಡು ಮಕ್ಕಳಿಗೆ ಸೊ ನಾವು ರುಚಿಯಾಗಿ ಅಡುಗೆ ಮಾಡಿಕೊಡಬೇಕು. ಅದು ಎಲ್ಲ ಹೆಣ್ಮಕ್ಳ ಕರ್ತವ್ಯ ಕೂಡ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಲ್ಲಿ ಸಾಂಬಾರು ಕೂಡ ಆಯಿತು. ಆ ಕಡೆ ನಾನು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಸೊ ರೈಸ್ ಕೂಡ ಎಣ್ಣೆಯನ್ನು ತೆಗೆದಿಟ್ಟು ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ. ಸೊ ಇಷ್ಟೇ ಫ್ರೆಂಡ್ಸ್, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಕ್ವಿಕ್ಕಾಗಿ ಇಂಗ್ರೀಡಿಯೆಂಟ್ಸಲ್ಲೇ ಸೊ ನಾನು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತೀನಿ. ಏಕೆಂದರೆ ಸೊ ಹಾಗೆ ಉಪ್ಪು ಕೂಡ ಖಾಲಿ ಮಾಡಿ ನನಗಿರೋದು ಸೊ ನಮ್ಮ ಮನೆಯವರು ಹಾಲು ಪದೇ ಅಂಗಡಿ ಇದ್ದಿದ್ದಕ್ಕಾಗಲ್ಲ. ಸೊ ಅವರು ಬಂದರು, ಮನೆ ಹತ್ರ ಬರೋ ಸಂಜೆ 7 ಗಂಟೆ ಜೊತೆಗೆ ಇವಾಗ ಸ್ಟಾರ್ಟ್ ರೇಟ್ ಆಗಿದೆ. ಟೊಮ್ಯಾಟೊ 50 ರೂಪಾಯಿ kg ಆಗಿದೆ. 7 ಗಂಟೆಗೆ ಬಂದರು.
ಸೊ ಹೀಗೆ ಆಲ್ಮೋಸ್ಟ್ ಉಪ್ಪು ಖಾಲಿ ಆಗಿತ್ತಲ್ಲ, ಸೊ ರೇಟ್ ಪೂರ್ತಿ ಖಾಲಿ ಆಗೋದ್ರಲ್ಲೇ ಇದ್ದಿಯಾಗಿ ಪರಿಸ್ಥಿತಿ ನಾನು ಇರ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಅಡುಗೆ ಮಾಡ್ಕೊಂತ ಸೊ ಇಲ್ಲಿ ಹಾಕೊಂಡೆ ಏನೇನು ಉಪ್ಪು ಅರಿಶಿನ ಹಾಗೆ ಸಾಂಬಾರು ಹಾಕಿ ಖಾಲಿ ಆಗಿದ್ದನ್ನ ತೆಗೆದಿಟ್ಬಿಡ್ತೀನಿ. ಸೇರಿಸ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಟೀ ಕೂಡ ಕಾಸಿ ಕೊಡ್ತಿದ್ದೀನಿ. ಕೊತ್ತಂಬರಿ ಪೌಡರ್ನ ಕೂಡ ಇಲ್ಲಿ ಕುಡಿದೆ ಹಾಕೊಳ್ತಿದ್ದೀನಿ. ಸೊ ಹಾಗೆ ಬೇರೆ ಚಳಿ ಜಾಸ್ತಿ ಆ ಬೆಂಡೆಕಾಯಿ ಕೂಡ ಈಗ ಎಲ್ಲ 7 ಗಂಟೆ 6 ಗಂಟೆ ನನಗೆ ಎಲ್ಲ ಶೀತ ಒಗ್ಗರಣೆಗೆ ಮಾಡಿದ್ನಲ್ಲ, ಸೊ ಅದಕ್ಕೆ ಕಡೆಯಲ್ಲಿ ಬರ್ತಾರಲ್ವ ಒಂದು ಲೋಟ ಬಿಸಿ ಈಗ ಚಹಾ ಕೊಟ್ಟು ನೀಟಾಗಿ ಸೊ ನಾನು ಒಗ್ಗರಣೆ ಕುಡಿತೀನಿ. ಬನ್ನಿ ಟೀ ಕುಡಿಯೋಣ. ಯಾರೆಲ್ಲ ನೋಡ್ತಿದ್ದೀರಾ ಕಲಿಸ್ಕೊಳ್ಳೋಣ, ಕಮೆಂಟ್ ಮಾಡಿ. ನೀವು ಇಲ್ಲಿ ನನ್ನ ವಿಡಿಯೋಗೆ ಎಲ್ಲೂ ಸೊ ನನಗೆ ಕ್ಯೂರಿಯಾಸಿಟಿ ಇದೆ ನನ್ನ ವಿಡಿಯೋ ಯಾವ್ಯಾವ ಬಗೆಗೆ ರೀಚ್ ಆಗ್ತಿದೆ ಅಂತ. ಸೊ ಯಾರೆಲ್ಲ ನನ್ನ ವಿಡಿಯೋ ಯಾರೆಲ್ಲ ಪ್ಲೀಸ್ ಹೊಸದಾಗಿ ಕಮೆಂಟ್ ಮಾಡಿದ್ದೀರಲ್ಲ. ಸೊ ಎಷ್ಟು ಸಿಂಪಲ್. ಸೊ ಆ ಕಡೆ ಬೆಂಡೆಕಾಯಿ ಹಂಗೆ ಫ್ರೈ ಮಾಡ್ಕೊಂಡು, ಯಾಕಂದರೆ ಹೆಚ್ಚಿ ಕೂಡ ಜಾಸ್ತಿ ಮಸಾಲೆ ಅದು ಅಡ್ಡ ಆಗಲ್ಲ. ಸೊ ಊಟ ಮಾಡೋ ಕಡೆ ಬೆಂಡೆಕಾಯಿ ಸೊ ಈಗ ಮಾಡಿಕೊಂಡು ಅಸಿಡಿಟಿ ಆಗಿ ಸೊ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಸೊ ಇದು ಸಿಂಪಲ್ ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಮಾಮೂಲಿ. ಸೊ ಇದಕ್ಕೆ ಕುಶಾಣಿ ಕಾಳು ಪೌಡರ್ ಕೂಡ ನೀವು ಸೇರಿಸ್ಕೋಬೋದು, ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ಇಲ್ಲಿ ನಾನು ಆ್ಯಡ್ ಮಾಡಿಲ್ಲ, ಸೊ ನೀವು ಆ್ಯಡ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಸ್ವಲ್ಪ ಬೆಂಡೆಕಾಯಿ ಸ್ವಲ್ಪ ಬೇಯಬೇಕಲ್ವಾ. ಸೊ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಂದರೆ ಅರ್ಧ ಗ್ಲಾಸಷ್ಟು ನೀರನ್ನು ನಾನು ಈಗ ಹಾಕ್ಕೊಳ್ತೀನಿ. ಸೊ ಹಾಕ್ಕೊಂಡು ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಇಟ್ಟರೆ ಸೊ ಇದು ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಈಗ ಒಂದು 5 ನಿಮಿಷ ಆಗಿದೆ. ಸೊ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡ್ತಿದ್ದೀರ, ಸ್ವಲ್ಪ ಕೂಡ ನೀರಿಲ್ಲ, ಅಂದರೆ ಇಷ್ಟರ ಮಟ್ಟಿಗೆ ಆದರೆ ಆಯಿತು. ಬೆಂಡೆಕಾಯಿ ಪಲ್ಯ ಕೂಡ ಆಯಿತು. ಸೊ ಈಗ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ, ಆಲ್ಮೋಸ್ಟ್ ಒಂದು 4 ಚಪಾತಿ ಉದ್ದಿದ್ದೆ. ನಾನು ಒಂದು 10 ಚಪಾತಿ ಮಾಡ್ಕೊಳ್ತೀನಿ. ಸೊ ನನ್ನ ಮಗಳು ಕೂಡ ಇದ್ದಿದ್ಲಲ್ಲ, ನಮ್ಮ ಮನೆಯವ್ರು ಇದ್ರಲ್ಲ, ಅವರು ಆಟ ಆಡಿಸ್ತಿದ್ರು. ಸೊ ಹಂಗಾಗಿ ಇವಾಗ ನಾನು ಚಪಾತಿ ಮಾಡ್ಕೊಳ್ತಿದ್ದೀನಿ. ಸೊ ಇದು ಒಂದು ಮ್ಯಾಟ್ ಥರ ತೊಗೊಂಡಿದ್ದೀನಿ. ನಮ್ಮದು ಇದು ಇತ್ತು, ಸೊ ಅದು ಏನಾಯಿತು ಅಂತಂದರೆ ಸ್ವಲ್ಪ ಅಂದರೆ ಲೈಕ್ ಅದೇನೋ ಅಂತಾರಲ್ಲ, ಇದು ನಾವು ಡೆಲಿವರಿ ಅಂತ ಹೋದಾಗ ಅದೊಂಥರ ಹಾಳಾಗಿದೆ. ಹಂಗಾಗಿ ಸೊ ಇದು ಒಂದು ಮ್ಯಾಟ್ ಥರ ತಗೊಂಡಿದ್ದೀನಿ. ಇದರಲ್ಲಿ ನಾನು ರೊಟ್ಟಿ ಚಪಾತಿ ಕೂಡ ಮಾಡ್ಕೊಳ್ತೀನಿ. ನನಗೆ ಆರಾಮಾಗಿ ಈಸಿಯಾಗಿ ಆಗುತ್ತೆ ಇದು ನನಗೆ. ಸೊ ನೆಲದಲ್ಲಿ ಕೆಳಗಡೆ ಕೂತ್ಕೊಂಡು ಫ್ಲೋರಲ್ಲಿ ನಾನು ಹೊತ್ಕೊಳ್ತೀನಿ. ಸೊ ಎಷ್ಟು ಅಗಲ ಎಷ್ಟು ಉದ್ದ ಬೇಕಾದರೂ ನಾವು ಇದರಲ್ಲಿ ಮಾಡ್ಕೋಬೋದು. ಅಲ್ಲಿ ಮೇಲೆ ಕೂಡ ಉದ್ಬೋದು, ಬಟ್ ಸೊ ಲಾಂಗ್ ಟರ್ಮ್ ನಿಂತ್ಕೊಂಡು ಅಲ್ಲೇ ಅಡುಗೆ ಮಾಡಿರ್ತೀನಲ್ವ, ಸೊ ಜಾಸ್ತಿ ನಿಂತ್ಕೋಬಾರ್ದು ಹೆಣ್ಮಕ್ಳು. ಐ ಥಿಂಕ್ ನನಗದು ಒಂದು ಸೊ ಈ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮಾಡೋದು ಒಳ್ಳೆಯದೇ. ಸೊ ಇವಾಗ ಚಪಾತಿ ಎಲ್ಲ ಲಟ್ಸಿದಾಯಿತು. ಈಗ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು 8ರಿಂದ 10 ಮಾಡಿಕೊಂಡ್ರೆ ಸೊ ನಾವು ತಿರ್ಗಾ ಒಂದು ಟೈಮ್ ಕೂಡ ತಿನ್ಬೋದು, ಆ ಥರ ಆಗುತ್ತೆ. ಸೊ ಆ ಕಡೆ ನನ್ನ ಮಗಳ ಕಟ್ಟಿಗೆ ಕೂಡ ಇಟ್ಟಿದ್ದೆ ನಾನು. ನಮಗೆ ಊಟ ರೆಡಿ ಮಾಡ್ಕೊಂಡ್ರೆ ಅವಳಿಗೂ ಹಂಗೆ ಜೊತೆಗೂ ನಾನು ಮಾಡ್ಕೊಳ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್,
ಮಿಡ್ಲ್ ಕ್ಲಾಸ್ ವೈಫ್ ಅಂದರೆ ಮಧ್ಯಮ ವರ್ಗದ ಹೆಣ್ಮಕ್ಳ ಜೀವನನೇ ಇಷ್ಟು. ಸೊ ತಾನು ತನಗಾಗಿ ಬದುಕೋಕ್ಕಿಂತ ಹೆಚ್ಚಾಗಿ ತನ್ನ ಫ್ಯಾಮಿಲಿಗಾಗಿ ಬೆಳಗಿಂದ ಸಂಜೆವರೆಗೂ ಮನೆಯಲ್ಲೇ ದುಡಿತಾಳೆ ಅಂತ ಅದು ನಿಜ. ಸೊ ಅದು ಕಣ್ಣಿಗೂ ಕಾಣಿಸಲ್ಲ, ಯಾರೂ ಅದನ್ನು ನೋಟೀಸು ಕೂಡ ಮಾಡಲ್ಲ. ಅವಳು ಕೂಡ ಮನೇಲಿ ಕೆಲಸ ಮಾಡಿರ್ತಾಳೆ, ಬಂದಿರ್ತಾಳೆ ಅಂತ ಅಲ್ವಾ. ಸೊ ಇಷ್ಟೇ ಅಂತ ಅನಿಸಿಲ್ಲ. ಸೊ ಇಲ್ಲಿ ನನ್ನ ಮಗಳಿಗೆ ಅಡುಗೆ ಕೂಡ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಈಗ ಆ ಕಡೆ ಚಪಾತಿ ಮಾಡ್ಕೊಳ್ತಿದ್ದೀನಿ, ಈ ಕಡೆ ಇದು ಕೂಡ ಮಾಡ್ತಿದ್ದೀನಿ. ಸೊ ಮಲ್ಟಿ ಟಾಸ್ಕಿಂಗ್ ಇರುತ್ತೆ, ನನಗಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಇದೆ. ಸೊ ಯಾರೆಲ್ಲ ಗಂಡು ಮಕ್ಕಳು ನೋಡ್ತಿದ್ರೆ ಪ್ಲೀಸ್ ನಿಮ್ಮ ಹೆಣ್ಮಕ್ಳಿಗೂ ಅವ್ರಿಗೂ ನೀವು ಸಪೋರ್ಟ್ ಮಾಡಿ, ಕೆಲಸದ ವಿಷಯದಲ್ಲಿ. ಸೊ ಅವ್ರಿಗೂ ನೀವು ಸಹಾಯ ಮಾಡಿ, ಸೊ ಅವರು ಖುಷಿ ಪಡ್ತಾರೆ. ಸಣ್ಣ ಪುಟ್ಟದ್ದೇ ಆಗಲಿ ಸೊ ಮಾಡಿ, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೆಯವರು ಎಲ್ಪ್ ಮಾಡಲ್ಲ ಅಂತಲ್ಲ, ಸೊ ಅವರು ಮಾಡ್ತಾರೆ. ಸೊ ಈಗ ಅಡುಗೆ ಎಲ್ಲ ಆಯಿತು. ಸೊ ಹೆಚ್ಕೊಂಡಿರೋದು ಅದು ಇದು ಎಲ್ಲ ಸೌತೆಕಾಯಿ ಕೂಡ ಹೆಚ್ಕೊಂಡಿದ್ದೆ. ಹಾಗೆ ಎಕ್ಸ್ಟ್ರಾ ಏನೇನು ಇರುತ್ತಲ್ಲ ಅದನ್ನ ಹಂಗೆ ತೆಗೆದು ಸರಿಯಾಗಿ ಇಟ್ಕೊಳ್ತಿದ್ದೀನಿ. ಸೊ ಇವತ್ತಿನ ದಿನ ಇಷ್ಟೇ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಮಾಡ್ತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತಿನ ರಾತ್ರಿ ಅಡುಗೆಗೆ ಚಪಾತಿ, ಅನ್ನ ಸಾರು, ಸೊ ಬೆಂಡೆಕಾಯಿ ಪಲ್ಯ ಅವಳಿಗೆ ಕೂಡ ಊಟ ಮಾಡಿಸ್ತೀನಿ. ಥ್ಯಾಂಕ್ ಯು.